ನಮಸ್ಕಾರ ಬಂಧುಗಳೇ. ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನೋ ಇದು ಶ್ರೀರಾಮನಗರ. ಇಲ್ಲಿ ಪ್ರತಿ ವರ್ಷವೂ ಕೂಡ ತುಂಬ ವಿಜೃಂಭಣೆಯಿಂದ ಗಣಪತಿ ಕಾರ್ಯಕ್ರಮವನ್ನು ಪ್ರತಿಷ್ಠಾಪನೆ ಆಗ್ಬೋದು. ಅದರ ಜೊತೆಯಲ್ಲಿ ಗಣಪತಿಯನ್ನು ಬಿಡುವ ದಾರಿ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಅಷ್ಟೇ. ಇಲ್ಲಿ ಭಾಳ ಅದ್ಭುತವಾಗಿ ಮಾಡ್ತಾರೆ ಈ ಭಾಗದ ಜನ. ಗಣಪತಿ ಆಶೀರ್ವಾದ ಭಾಳ ಇದೆ ನೋಡಿ. ಇದೆಲ್ಲ ತೋರಿಸ್ತಾ ಇದ್ದೀನಿ. ಇದು ಶ್ರೀರಾಮನಗರ ಸರ್ಕಲ್ಲಿಂದ ಈ ಕಡೆ ಕೋತಿ ತಪ್ಪಡೆ ಹೋಗೋ ರೋಡು. ಇಲ್ಲಿ ಕೂಡ ನಮ್ಮದು ಒಂದು ಮಠ ಇದೆ. ಆ ಮಠದಲ್ಲೂ ಕೂಡ ಕಾರ್ಯಕ್ರಮಗಳು ನಡೀತವೆ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ಈ ವರ್ಷದೇನು ಸಮಸ್ಯೆ ಏನಿಲ್ಲ. ಅದ್ಭುತವಾಗಿರೋ ಕಾರ್ಯಕ್ರಮಗಳು ಈ ವರ್ಷದಲ್ಲಂತಲ್ಲ, ಪ್ರತಿ ವರ್ಷ. ಇದು ತಲತಲಾಂತರದಿಂದ ಮಾಡಿರೋಂಥ ಕೆಲಸ. ಇದು ಏನು ನೀವು ಹೊಸ ಮಾಡ್ತಾಯಿಲ್ಲ. ಸಾವಿರಾರು ವರ್ಷಗಳ ಇತಿಹಾಸದಿಂದ ಬಂದಿರುವಂಥ ಕೆಲಸ ಇದು. ಅದರಿಂದ ಭಕ್ತಿ ಭಾವ ಇರೋರು ಹಿಂದುತ್ವ ಇಟ್ಕೊಂಡೇ ಮಾಡ್ಬೇಕು ಇದನ್ನೆಲ್ಲ. ಹಿಂದೆ ಎಲ್ಲ ಮನೆಗಳು ಮಾಡ್ತಿರೋ ಸಾವಿರಾರು ವರ್ಷದಲ್ಲಿ. ಈಗ ಬೀದಿಗಳಲ್ಲಿ ಯಾಕೆ ಮಾಡ್ತೀವಿ? ನಮ್ಮ ತನವನ್ನು ನಾವು ಕಾಪಾಡಲೇಬೇಕಲ್ವ ಬಂಧುಗಳೇ. ಅದರಿಂದ ನಾವು ಮಾಡ್ತಾಯಿದ್ದೀವಿ. ಈಗ ನೋಡಿ, ಈಗ ಹೆಂಗಾಗಿದೆ ಅಂತಂದರೆ ದೇವರುಗಳ್ನ ಅರೆಸ್ಟ್ ಮಾಡೋ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಈಗಿನ ಕಾಲ. ಈ ಒಂದು ಕೆಟ್ಟ ಕಾಲ ಏನಾಗಿದೆ, ದೇವತೆಗಳು ಸಿಕ್ಬಿಟ್ರೆ ಸಾಕು ಅವ್ರನ್ನೇ ಅರೆಸ್ಟ್ ಮಾಡಿಬಿಡ್ತಾರೆ. ಆ ಸ್ಥಿತಿಲಿ ಅವ್ರ ಮೇಲೂ ಕೂಡ ಕಂಪ್ಲೇಂಟ್ ಮಾಡಿಬಿಡ್ತಾರೆ. ಆ ಸ್ಥಿತಿಯಲ್ಲಿ ನಮ್ಮ ದೇಶ ಹೋಗ್ತಾ ಇದೆ. ಇದಾಗೋದು ಬೇಡ ಬಂಧುಗಳೇ. ಇದನ್ನು ನಾವೇನಾದರೂ ಬದಲಾವಣೆ ಆಗಬೇಕು. ಎಲ್ಲರೂ ಸೇರಿ ಈಗ 140 ಕೋಟಿ ಜನ ಏನಿದ್ದಾರೋ ನಾವೆಲ್ಲರೂ ಬದಲಾವಣೆ ಆಗಬೇಕು. ಬದಲಾವಣೆ ಆಗಿ ಒಳ್ಳೆತನವನ್ನು ಕಾಪಾಡಿಕೊಂಡು ಹೋಗಬೇಕು ಎಂಬುದೇ ನನ್ನ ಒಂದು ಮನೆ ಮಾತಾಗಿದೆ. ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತ ವಿಘ್ನೇಶ್ವರ ಎಲ್ರಿಗೂ ಒಳ್ಳೆಯ ಬುದ್ಧಿ ಕೊಟ್ಟು ಎಲ್ಲ ಸಹಕಾರ ಕೊಡಬೇಕೆಂದು ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ತುಮಕೂರಿಂದ ಚಂದ್ರು, ಸಮಾಜಮುಖಿ. ಜೈ ಕರ್ನಾಟಕ, ಜೈ ಭಾರತ್.